ಇಷ್ಟು ಸ್ವಚ್ಛವಾಗಿದೆ ಅಂದರೆ ಅದಕ್ಕೆ ಕಾರಣ ಏನು ಗೊತ್ತಾ? ಮೊದಲನೇದಾಗಿ ನಮ್ಮ ಬೆಂಗಳೂರಿನಲ್ಲಿರುವಂಥ ಜನ. ಬಟ್ ಏನಂದರೆ ಕೆಲವು ಕಡೆ ನಿರ್ಲಕ್ಷ್ಯ ಮಾಡ್ತಾರೆ. ನಮ್ಮವರು ಮಾಡಿಕೊಳ್ಳೋ ಕೆಲಸದಿಂದನೇ ಹಲವಾರು ಸಮಸ್ಯೆಗಳು ಉಂಟಾಗ್ತಾ ಇದೆ. ಇವಾಗ ಎಲ್ಲ ಫ್ರೀ ಮಾಡಿಕೊಟ್ಬಿಟ್ರು. ಸರ್ಕಾರದಲ್ಲಿ ಏನಾಯಿತು, ದುಡ್ಡು ಇಲ್ದಂಗೆ. ಇವಾಗ ಕರೆಂಟ್ ಬಿಲ್ ನೋಡಿ, ಮೊನ್ನೆ 2ರಿಂದ 3 ಸಾರಿ ಜಾಸ್ತಿ ಮಾಡಿದ್ರು. ಥರ ಒಂದೊಂದು ಜಾಸ್ತಿ ಮಾಡ್ಕೊಂಡು ಹೋಗಿ ನಮ್ಮಂಥವ್ರಿಗೆ ಫ್ರೀ ಅಂತ ಹೇಳ್ಬಿಟ್ಟು ನಮ್ಮ ತಲೆ ಮೇಲೆ ಹಾಕ್ಬಿಟ್ಟು ಇವತ್ತು ಅವ್ರು ದುಡ್ಡು ತಿಂತಾ ಇದ್ದಾರೆ. ದುಡ್ಡು ಕೊಡ್ತಾರೆ ಓಟ್ಗೋಸ್ಕರ, 2 ದಿವಸ 3 ದಿವಸ ಮುಂಚೆ ದುಡ್ಡು ಹಾಕ್ಸ್ಕೊಂತಾರೆ, ಆಮೇಲೆ ಅವ್ರು ಬುದ್ಧಿ ತೋರಿಸ್ತಾರೆ. ಏನೇ ಮಾಡಲಿ ನ್ಯಾಯಕ್ಕೋಸ್ಕರ ಹೋರಾಡಬೇಕು, ನ್ಯಾಯದಿಂದ ಕೆಲಸ ಮಾಡಬೇಕು, ನ್ಯಾಯದಿಂದ ಗೆಲ್ಲಬೇಕು. ಸರ್ಕಾರ ಮಾಡೋದು ಚೆನ್ನಾಗಿಲ್ಲ. ಯಾರು ದಯವಿಟ್ಟು ನಿಜವಾಗ್ಲೂ ಹಾಕಲ್ಲ. ಒಂದು ಲೆಕ್ಕಾಚಾರ ಹೇಳ್ಬೇಕಂದ್ರೆ BJP ಅವ್ರು ಇದ್ದಾಗಲೇ ಸ್ವಲ್ಪ ಪರವಾಗಿಲ್ಲ ಅನ್ಸುತ್ತೆ. ಯಾಕಂದ್ರೆ ಅದು ಇದೆಲ್ಲ ಮಾಡ್ಕೊಟ್ಟವ್ರೆ. ಈ ಕಾಂಗ್ರೆಸ್ ಬಂದ್ಮೇಲೆ ಇದು ನಂಬಿಸಿ ಮೋಸ ಮಾಡ್ದಂಗೆ ಆಯ್ತು. ಅವಾಗೆಲ್ಲ ಮಣ್ಣಿನ ಗಣಪತಿ ಮಾಡ್ತಾ ಇದ್ರು, ಈಗ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಲ್ಲಿ ಮಾಡ್ತಿದ್ದಾರೆ. ನಿಮಗೆ ಯಾವ್ದು ಒಳ್ಳೇದು? ಮನುಷ್ಯನ ತೊಂದರೆನೆ. ಅದ್ರ ಬದಲು ಮಣ್ಣಿಂದ ಮಾಡಿರೋದು ಮಣ್ಣಿಗೆ ತಗೊಂಡೋಗಿ ಹಾಕೋತಾರ ಏನಾದ್ರು ಒಂದು ಬೇರೆ ವ್ಯವಸ್ಥೆ ಮಾಡಬೇಕು. ಇವಾಗ ಕೆರೆಗೆ ಅಲ್ಲಿ ಹಾಕ್ತಾರೆ, ಕೆರೆ ನೀರೆಲ್ಲ ಗಲೀಜಾಗುತ್ತೆ. ಅದ್ರ ಬದಲು ಎಲ್ಲಾದರೂ ಅದಕ್ಕಂತಾನೆ ಒಂದು ಸಪ್ರೇಟ್ ಮಾಡಿ. ಎಷ್ಟೋ ಜನ ಇವತ್ತು ಜೈಲಲ್ಲಿದ್ದಾರೆ, ಅಲ್ಲಿ ಎಲ್ಲ ಅಲ್ದಾಡ್ತಾ ಇದ್ದಾರೆ. ಅಂಥದಕ್ಕೆಲ್ಲ ಅವಕಾಶ ಮಾಡಿಕೊಡ್ದೆ ನಮ್ಮ ದೇಶದಲ್ಲಿ ನಾವು ಇರೋವರೆಗೂ ಒಂದು ಸ್ವತಂತ್ರವಾಗಿ ಒಳ್ಳೆ ರೀತಿಯಲ್ಲಿ ಬದುಕ್ತೇವೆ. ಊರು ಎಲ್ಲ ಹುಟ್ಟಿ ಬೆಳೆದಿದ್ದಲ್ಲ ಇಲ್ಲೇ ಬೆಂಗಳೂರೇ, ಶೇಷಾದ್ರಿಪುರಮಲ್ಲಿ ಇರೋದು. ಹಂಗಾರೆ ಬೆಂಗಳೂರು ಬಗ್ಗೆ ತುಂಬಾ ತಿಳ್ಕೊಂಡಿರ್ತೀರಾ? ಐಡಿಯಾ ಇದೆ ಸರ್. ಓಕೆ, ಹೆಂಗಿದೆ ಬೆಂಗಳೂರು? ಹೆಂಗಿದೆ ಸರ್ ಬೆಂಗಳೂರು ಬಗ್ಗೆ ಹೇಳ್ಬೇಕಂದ್ರೆ ನನ್ನ ಅನಿಸಿಕೆ, ನನ್ನ ಅಭಿಪ್ರಾಯ, ನಾನು ಚಿಕ್ಕ ವಯಸ್ಸಿಂದ ನೋಡ್ದಂಗೆ ಯಾವುದೇ ಒಂದು ಊರಿಗೆ ಹೋದ್ರೂ ಮತ್ತೆ ರಿಟರ್ನ್ ನಮ್ಮ ಬೆಂಗಳೂರಿಗೆ ಬರ್ಬೇಕನ್ಸುತ್ತೆ. ನಮ್ಮ ಏರಿಯಾದಲ್ಲೇ ನಿವಾಸ ಮಾಡಬೇಕನ್ಸುತ್ತೆ. ಆಮೇಲೆ ಬೆಂಗಳೂರಲ್ಲಿ ವಿಶೇಷತೆ ಏನಂದರೆ ಊಟ, ನೀರು ಎಲ್ಲದಕ್ಕೂ ಒಳ್ಳೆ ವಸತಿ ಇದೆ. ಮೈನ್ ಕ್ಲೈಮೇಟು ಸೂಪರ್ ಆಗಿರುತ್ತೆ ಎನಿ ಟೈಮು. ಮೂರನೇದಾಗಿ ರೋಡ್ಗಳು, ವಾತಾವರಣ, ಆಮೇಲೆ ಇನ್ನೂ ಹೇಳ್ಬೇಕಂದ್ರೆ ಸುತ್ತಮುತ್ತ ಬಸ್ ಫೆಸಿಲಿಟಿ ಆಗಲಿ, ಯಾವುದೋ ಒಂದು ಫೆಸಿಲಿಟಿ ಆಗಲಿ, ಇದುವರೆಗೂ ನಮ್ಮ ಬೆಂಗಳೂರು ಅಂತ ಫೇಲರ್ ಅಂತ ಆಗಿದ್ದಲ್ಲ. ನನಗೆ ಗೊತ್ತಿರೋವರೆಗೂ ಬೆಂಗಳೂರಲ್ಲಿ ನಾವು ಇದೀವಿ ಅಂದರೆ ಒಂದು ಅದೃಷ್ಟ ಮಾಡಿದ್ದೀವಿ ಅಂತ ನಾನು ಅನ್ಕೊತೀನಿ ಸರ್. ಯಾಕಂದರೆ ಯಾವಾಗಲೂ ನೆನೆಸ್ತೀನಿ, ಯಾವುದೇ ಒಂದು ಊರಿಗೆ ಹೋದ್ರೂ ನಮ್ಮ ಊರಿಗೆ ಹೋದ್ರೇ, ನಮ್ಮ ಮನೆ ಹತ್ರ ಹೋಗೋದ್ರೇ ನಮ್ಗೊಂದು ಸಮಾಧಾನ ಅಂತ ಒಂದು ಫೀಲ್ ಬರುತ್ತೆ. ಅಷ್ಟು ಒಳ್ಳೆ ವಾಸಿಯಾಗಿ ಹೆಸರು ಮಾಡಿದೆ ಬೆಂಗಳೂರು. ಬೆಂಗಳೂರು ಅಂದರೆ ಸ್ವರ್ಗ ಅಂದ್ರಿ? ಸ್ವರ್ಗನೇ ಸರ್. ಕೆಲವರಿಗೆ ಈ ಸ್ವರ್ಗನೇ ನರಕ ಅಂತ ಕಾಣ್ತಾ ಇದೆ. ಹೆಂಗಂತ ಹೇಳಿದ್ರೆ ರಸ್ತೆಯಲ್ಲಿ ನೀರು, ಮಳೆ ಬಂದಾಗ ರಸ್ತೆಯಲ್ಲಿ ನೀರು ಕರೆಕ್ಟ್ ಇರುತ್ತೆ, ಮಳೆ ಹೋದಾಗ ಅದೇ ಮಳೆ ನೀರು ಹೋಗಿ ಡ್ರೈನೇಜ್ ನೀರು ಬರುತ್ತೆ ರಸ್ತೆಗೆ. ಕರೆಕ್ಟ್ ಹೇಳ್ತೀರಾ ಸರ್? ಇದ್ರ ಬಗ್ಗೆ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಇಂಥ ಸಮಸ್ಯೆಗಳು ಹಲವಾರು ಕಡೆ ಉಂಟಾಗ್ತಾ ಇದೆ. ಬಟ್ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೇರ್ ತಗೋಬೇಕು, ಎಲ್ಲ ಕಡೆ ಚೆಕ್ ಮಾಡಬೇಕು, ಅದಕ್ಕೆ ತಕ್ಕಂತೆ ಅನುಕೂಲ ಮಾಡಿಕೊಡ್ಬೇಕು ಜನಗಳಿಗೆ. ಇಂಥ ವಿಷಯಗಳಲ್ಲಿ ಕೆಲವು ಕಡೆ ಫೇಲಿಯರ್ ಆಗ್ತಾ ಇದ್ದಾರೆ. ಮಲ್ಲೇಶ್ವರಮಲ್ಲಿ ಈ ವಿಷಯದಲ್ಲೇ ಒಂದು 70ಇಂದ 80% ಸಕ್ಸಸ್ ಆಗ್ತಾ ಇದೆ. ಯಾಕಂದರೆ ನಾನು ಕಣ್ಣಾರೆ ನೋಡ್ತೀನಿ ಪ್ರತಿದಿನ. ಯಾಕಂದರೆ ಇದೇ ವಾರ್ಡಲ್ಲೇ ನಾನು ಕೆಲಸ ಮಾಡೋದ್ರಿಂದ ನನಗೆ ಎಲ್ಲೆಲ್ಲಿ ಏನೇನು ನಡೀತಾ ಇದೆ, ಎಲ್ಲೆಲ್ಲಿ ಏನೇನು ಇರುತ್ತೆ, ಎಲ್ಲೆಲ್ಲಿ ಏನೇನು ಇಲ್ಲ, ಎಲ್ಲ ಪ್ರತಿದಿನ ನೋಡ್ತಾ ಇರ್ತೀವಿ. ನಾವು ಅದಕ್ಕೆ ಸಂಬಂಧಪಟ್ಟಂಗೆ ಕೆಲಸ ಮಾಡ್ತಾ ಇದ್ದೀವಿ. ಹಂಗಾಗಿ ಯಾಕಂದರೆ ಅದೇ ಡಿಪಾರ್ಟ್ಮೆಂಟಲ್ಲೇ ಇರೋದು ನಾವು, BBMP ಡಿಪಾರ್ಟ್ಮೆಂಟಲ್ಲೇ. ಈ ಡಿಪಾರ್ಟ್ಮೆಂಟಲ್ಲಿ ಆಗ್ತಾ ಇರೋವಂಥ ಒಂದು ಒಳ್ಳೆ ಅನುಕೂಲವಾದ ಕೆಲಸ ಬೇರೆ ಕಡೆ ಆಗ್ತಾಯಿಲ್ಲ. ಯಾಕಂದರೆ ಪ್ರತಿದಿನ ನಾವು ನೋಡ್ತಾ ಇದ್ದೀವಿ, ಒಂದೊಂದೂ ವಿಡಿಯೋ ಸಮೇತ ನಮಗೆ ಈ ವಾರ್ಡಲ್ಲಿ ಇರೋವಂಥ ಇನ್ಸ್ಪೆಕ್ಟರ್ ತೋರಿಸ್ತಾರೆ. ಎಲ್ಲಿ ಹಳ್ಳಗಳಿದೆಯೋ, ಎಲ್ಲಿ ಫುಟ್ಪಾತಲ್ಲಿ ಓಲ್ಡ್ ಗಾಡಿಗಳು, ಕಸ ಅದು ಇದು ಬಿದ್ದು ತುಂಬ ಒಂದು 6 ತಿಂಗಳು 1 ವರ್ಷ ಆಗಿರುತ್ತೆ. ಅಂಥವೆಲ್ಲ ಈಗ ಒಂದು ಹೊಸ ಇನ್ಸ್ಪೆಕ್ಟರ್ ಕೂಡ ಈ ಏರಿಯಾಗೆ ಬಂದು ಒಂದು 7-8 ತಿಂಗಳಾಗಿದೆ ಅಷ್ಟೇ. ಎಲ್ಲ ಕಡೆ ನೀಟಾಗಿ ಮಾಡಿಸ್ತಾ ಇದ್ದಾರೆ. ಇವತ್ತಿನ ದಿವಸ ಇವಾಗ ನೋಡ್ತಾ ಇದ್ದೀರಾ ಈ ರೋಡೆಲ್ಲ ಇಷ್ಟು ಸ್ವಚ್ಛವಾಗಿದೆ ಅಂದರೆ ಅದಕ್ಕೆ ಕಾರಣ ಏನು ಗೊತ್ತಾ? ಮೊದಲನೇದಾಗಿ ನಮ್ಮ ಬೆಂಗಳೂರಿನಲ್ಲಿರುವಂಥ ಜನ, ಅದರಲ್ಲಿ BBMPಲ್ಲಿ ಇರುವಂಥ ಜನ ಬಹಳವಾಗಿ ಸ್ವಚ್ಛವಾಗಿಡ್ತಾ ಇದ್ದಾರೆ. ಇಲ್ಲಿ ಈ ಒಂದು ವಾರ್ಡ್ಗೆ ಆಗಮಿಸಿರುವಂಥ ಈ ಒಂದು ಇನ್ಸ್ಪೆಕ್ಟ್ರು ತುಂಬ ಚೆನ್ನಾಗಿ ಮಾಡಿಸ್ತಾ ಇದ್ದಾರೆ ಕೆಲಸ. ಅವ್ರ ಹೆಸರು ಬಾಲಾಜಿ ಅಂತ. ನಿಜವಾಗ್ಲೂ ಅವ್ರನ್ನ ಅಪ್ರಿಷಿಯೇಟ್ ಮಾಡ್ತಾ ಇದ್ದೀನಿ. ಇಂಥ ಒಳ್ಳೆ ಇನ್ಸ್ಪೆಕ್ಟ್ರನ್ನ ನಾನು ಇದುವರೆಗೂ ನೋಡಿಲ್ಲ. ಎಂಥ ವ್ಯಕ್ತಿನಾದರೂ ಯಾವ ರೀತಿ ಕೆಲಸ ಮಾಡಿಸ್ಕೋಬೇಕು
ಅದು ತುಂಬ ಚೆನ್ನಾಗಿ ಗೊತ್ತು ಅವ್ರಿಗೆ. ಇಂಥ ಒಳ್ಳೆ ವ್ಯಕ್ತಿಗಳು ನಮ್ಮ ಬೆಂಗಳೂರಲ್ಲಿ ಇದ್ದರೆ ಬೆಂಗಳೂರು 100% ಹೇಳ್ತಾ ಇದ್ದೀನಿ, 100ಗೆ 100% ಸ್ವಚ್ಛವಾಗಿ ಇಡುವುದಕ್ಕೆ ಮುಂದಕ್ಕೆ ಬರ್ತಾರೆ ಸರ್. ನೀವು ಈ ವಾರ್ಡ್ ಬಗ್ಗೆ ಹೇಳಿದ್ರಿ, ಇನ್ನು ತುಂಬಾ ವಾರ್ಡ್ಗಳಿದೆ, ಅಲ್ಲೆಲ್ಲ ಸಮಸ್ಯೆ ಏನು ಅಂತ ಹೇಳಿದ್ರೆ ಒಂದು ತ್ಯಾಜ್ಯ ವಿಲೇವಾರಿ. ಹೌದೌದು, ಕರೆಕ್ಟ್ ಸರ್. ಕಸ ಇಲ್ಲ ಅಂತ ಕಂಪ್ಲೇಂಟ್ ಬರ್ತಿದೆ. ಹೌದೌದು, ಅಲ್ಲಿ ಏನಾಗಬೇಕು, ಹೆಂಗೆ ಇಂಪ್ರೂವ್ ಆಗಬೇಕು ನಿಮ್ಮ ಪ್ರಕಾರ? ಸರ್ ನನ್ನ ಪ್ರಕಾರ ಬಂದು ಈ ವಾರ್ಡಲ್ಲಿ ನಮ್ಮ ಇನ್ಸ್ಪೆಕ್ಟರ್ ಆಗಲಿ, ಸೂಪರ್ವೈಸರ್ಸ್ ಆಗಲಿ, ಮೇಸ್ತ್ರಿಗಳಾಗಲಿ ಯಾವ ರೀತಿ ಕೇರ್ ತಗೊತಾ ಇದ್ದಾರೋ ಆ ಥರ ಇಂಟ್ರೆಸ್ಟ್ ತಗೋಬೇಕು, ಕೇರ್ ತಗೋಬೇಕು. ಅವಾಗ ಖಂಡಿತ ಇವತ್ತಿನ ದಿವಸ ಮಲ್ಲೇಶ್ವರ ನಿಮಗೆ ಯಾವ ರೀತಿ ಸ್ವಚ್ಛತೆಯಿಂದ ಕಾಣಿಸ್ತಾ ಇದೆಯೋ ಅದೇ ರೀತಿ ಎಲ್ಲ ಕಡೆ ಕೂಡ ನೀವು ಸ್ವಚ್ಛತೆಯನ್ನು ನೋಡ್ಬೋದು. ಬಟ್ ಏನಂದರೆ ಕೆಲವು ಕಡೆ ನಿರ್ಲಕ್ಷ್ಯ ಮಾಡ್ತಾರೆ, ಕೆಲವು ಕಡೆ ಏನು ಗೊತ್ತಾ, ಕೆಲವು ಕಡೆ ಬಂದು ಕೆಲವೊಂದು ಸಮಸ್ಯೆಗಳು ಕೆಲವು ಸ್ಲಮ್ ಏರಿಯಾಗಳಲ್ಲಿ ಕೆಲವರು ಕೇಳೋದೇ ಇಲ್ಲ. ಸಾರ್ವಜನಿಕರು ನಮ್ಮಲ್ಲಿ ನಮ್ಮ ಜನರೇ ಸ್ವಲ್ಪ ಬುದ್ಧಿ ಇಲ್ದಂಗೆ ಮಾಡ್ತಾರೆ. ಆ ಒಂದು ನೋಡಿ, ಒಂದು ಕಡೆ ಹೋಗಿ ಕಸ ಹಾಕ್ತಾರೆ, ಇಂಥ ಕಡೆ ಹಾಕ್ಬಿಡಿ, ಆಟೋ ಬರುತ್ತೆ ಹಾಕಿ ಅಂತ ನಾವು ಹೇಳಿರ್ತೀವಿ, ಅವ್ರು ಏನು ಮಾಡ್ತಾರೆ ಅಂಥ ಕಡೆನೇ ಹಾಕ್ತಾರೆ. ನಮ್ಮವ್ರು ಮಾಡ್ಕೊಳ್ಳೋ ಕೆಲಸದಿಂದನೇ ಹಲವಾರು ಸಮಸ್ಯೆಗಳು ಉಂಟಾಗ್ತಾ ಇದೆ. ಬಟ್ ಇರೋ ರೂಲ್ಸ್ಗಳ ಪ್ರಕಾರ ಹೋದರೆ ಖಂಡಿತ ಅದು ಎಂಥ ಒಂದು ಹೆಂಗೆ ಹೇಳ್ಬೇಕು ಅರ್ಥ ಆಗ್ತಾ ಇಲ್ಲ. ಎಂಥ ಒಂದು ಗಲೀಜು ಏರಿಯಾ ಆದ್ರೂ ಸರಿ ಇದೇ ಥರ ನೀಟ್ನೆಸ್ ಆಗಿ ಮೇಂಟೈನ್ ಮಾಡೋದಕ್ಕೆ 100% ಆಗುತ್ತೆ ಸರ್. ಜನ ಸರಿ ಇದ್ರೆ ಎಲ್ಲ ಸರಿ ಇರುತ್ತೆ ಅಂತ ಹೇಳ್ತೀವಿ. ಅದು 70%. ಇನ್ನು 30% ಬಂದು ಇವ್ರು ಶ್ರಮ ಪಡ್ತಾ ಇರ್ತಾರೆ. ಬಟ್ ಜನಗಳು ಮಾಡೋ ಒಂದು ಅನಾನುಕೂಲವಾದ ಕೆಲಸದಿಂದ ಎಲ್ಲರಿಗೂ ತೊಂದರೆ ಆಗುತ್ತೆ ಸರ್. ಇನ್ನು ಗ್ಯಾರಂಟಿ ವಿಷಯಕ್ಕೆ ಬಂದರೆ, ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನ ತಂತು, ಅದು ನಿಮಗೆ ಲಾಭ ಅನ್ನಿಸ್ತಿದೆಯಾ ಅಥವಾ ಶಾಪ ಅನ್ನಿಸ್ತಿದೆಯಾ? ಸರ್ ಅದು ಆ ವಿಷಯದಲ್ಲಿ ನನಗೆ ತುಂಬಾ ಬೇಸರ ಆಗ್ಬಿಟ್ಟಿದೆ. ಯಾಕಂದರೆ ಇವರು ಸರ್ಕಾರದಲ್ಲಿ ದುಡ್ಡಿಲ್ಲ ಇವಾಗ ಎಲ್ಲ ಫ್ರೀ ಮಾಡಿಕೊಟ್ಬಿಟ್ರು. ಸರ್ಕಾರದಲ್ಲಿ ಏನಾಯಿತು, ದುಡ್ಡು ಇಲ್ದಂಗೆ ಆಯಿತು. ಇವತ್ತು ದುಡ್ಡು ಇಲ್ದಂಗೆ ಆಗ್ಬಿಟ್ಟು ಏನಾಗ್ಬಿಟ್ಟಿದೆ, ಡೀಸೆಲ್ ಮೇಲೆ, ಹಾಲ್ ಮೇಲೆ, ಇನ್ನು ಪೆಟ್ರೋಲ್ ಮೇಲೆ, ಇನ್ನೂ ಹೇಳ್ಬೇಕಂದ್ರೆ ದಿನನಿತ್ಯ ನಾವು ತರಕಾರಿ ತಿನ್ನೋ ಆಹಾರದ ಮೇಲೆ ಇನ್ನೂ ಹಲವಾರು ತೊಂದರೆಗಳು ಕೊಟ್ಟವ್ರೆ. ಇವಾಗ ಕರೆಂಟ್ ಬಿಲ್ ನೋಡಿ, ಮೊನ್ನೆ 2ರಿಂದ 3 ಸಾರಿ ಜಾಸ್ತಿ ಮಾಡಿದ್ರು. ಈ ಥರ ಒಂದೊಂದು ಜಾಸ್ತಿ ಮಾಡ್ಕೊಂಡು ಹೋಗಿ ನಮ್ಮಂಥವ್ರಿಗೆ ಫ್ರೀ ಅಂತ ಹೇಳ್ಬಿಟ್ಟು ನಮ್ಮ ತಲೆ ಮೇಲೇ ಹಾಕ್ಬಿಟ್ಟು ಇವತ್ತು ಅವ್ರು ದುಡ್ಡು ತಿಂತಾಯಿದ್ದಾರೆ. ಇದು ಒಳ್ಳೆಯದಲ್ಲ. ಯಾರೇ ಬರಲಿ ಸರ್, ನಿಯತ್ತಾಗಿ ಕೆಲಸ ಮಾಡಬೇಕು, ನಿಯತ್ತಾಗಿ ಮತಗಳನ್ನು ಹಾಕ್ಸ್ಕೋಬೇಕು. ಇಂಥವ್ರು ಕೆಲಸ ಮಾಡ್ತಾರೆ, ಇಂಥವ್ರಿಗೆ ಹಾಕೋಣ ಅಂತ ಜನಗಳಲ್ಲಿ ಒಂದು ಒಪಿನಿಯನ್ ಇರುತ್ತೆ. ಆ ಒಪಿನಿಯನ್ನ ಹಾಳು ಮಾಡ್ತಾ ಇರೋ ರಾಜಕೀಯ ನಾಯಕರು ಹೆಂಗೆ ಹಾಳು ಮಾಡ್ತಾ ಇದ್ದಾರೆ ಅಂದರೆ, ದುಡ್ಡು ಕೊಡ್ತಾರೆ ಓಟ್ಗೋಸ್ಕರ, 2 ದಿವಸ 3 ದಿವಸ ಮುಂಚೆ ದುಡ್ಡು ಹಾಕ್ಸ್ಕೊತಾರೆ, ಆಮೇಲೆ ಅವ್ರು ಬುದ್ಧಿ ತೋರಿಸ್ತಾರೆ. ಅದಲ್ಲ ಸರ್, ನನಗೆ ಬೇಕಾಗಿರೋದು, ನಾನು ಹೇಳೋದು ಇಷ್ಟೇ, ಏನೇ ಮಾಡಲಿ ನ್ಯಾಯಕ್ಕೋಸ್ಕರ ಹೋರಾಡಬೇಕು, ನ್ಯಾಯದಿಂದ ಕೆಲಸ ಮಾಡಬೇಕು, ನ್ಯಾಯದಿಂದ ಗೆಲ್ಲಬೇಕು. ಈ ಥರ ದುಡ್ಡು ಅದೇನದು ನಾವು ಗೆದ್ದ ಮೇಲೆ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲ ಫ್ರೀ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮೋಸ ಮಾಡಿ ಮತ್ತೆ ಜನಗಳ ಮೇಲೇ ಆ ದುಡ್ಡನ್ನ ಜನಗಳ ಹತ್ರದಿಂದನೇ ತಿನ್ನೋದು, ಇದೆಲ್ಲ ತಪ್ಪು ಸರ್. ನನ್ನ ಪ್ರಕಾರ ಇದು ನನಗೆ ತುಂಬ ಇಷ್ಟ ಬೇಸರ ಆಗಿದೆ ಸರ್. ನಾನು ಸುಮಾರು ಸಾರಿ ಯೋಚನೆ ಮಾಡಿದ್ದೀನಿ, ಸರ್ಕಾರ ಮಾಡೋದು ಚೆನ್ನಾಗಿಲ್ಲ. ಮಾತು ಕೊಟ್ಟುವ ನ್ಯಾಯವಾಗಿ ನಡ್ಕೋಬೇಕು. ಇಲ್ಲ ಅಂದರೆ ಮೊದಲನೇ ಇದು ಮಾತು ಕೊಡೋಕ್ಕೆ ಮುಂಚೆನೇ ನಾವು ಜನಗಳ ಮೇಲೆ ಯಾವುದೇ ಒಂದು ಒತ್ತಡ ಕೊಡಬಾರ್ದು. ನಾವು ಮಾಡಬೇಕಾಗಿರೋದೇನು, ನ್ಯಾಯವಾಗಿ ಕೆಲಸ ಮಾಡೋಣ, ನ್ಯಾಯವಾಗಿ ಗೆಲ್ಲೋಣ. ಅವಾಗ ಜನಗಳು ನಮಗೆ ಮತ ಹಾಕ್ತಾರೆ. ಈ ಥರ ಎಲ್ಲ ಮಾಡಿಬಿಟ್ಟು ನೆಕ್ಸ್ಟು ನೀವು ಮತ ಕೇಳಿದ್ರೆ ಯಾರಾದ್ರೂ ಹಾಕ್ತಾರಾ? ಯಾರು ದಯವಿಟ್ಟು ನಿಜವಾಗ್ಲೂ ಹಾಕಲ್ಲ. ಒಂದು ಲೆಕ್ಕಾಚಾರ ಹೇಳ್ಬೇಕಂದ್ರೆ BJP ಅವ್ರು ಇದ್ದಾಗಲೇ ಸ್ವಲ್ಪ ಪರವಾಗಿಲ್ಲ ಅನಿಸುತ್ತೆ. ಯಾಕಂದರೆ ಇದೆಲ್ಲ ಮಾಡಿಕೊಟ್ಟವ್ರೆ. ಈ ಕಾಂಗ್ರೆಸ್ ಬಂದಮೇಲೆ ಇದು ನಂಬಿಸಿ ಮೋಸ ಮಾಡ್ದಂಗೆ ಆಯ್ತು. ಇದೊಂದು ವಿಷಯದಲ್ಲಿ ತುಂಬಾ ಬೇಸರ ಆಗಿದೆ ಸರ್ ನನಗಂತೂ. ನಮ್ಮ ದೇಶದ ವಿಚಾರಕ್ಕೆ ಅಂತ ಬಂದರೆ, ಮೋದಿ ಗೌರ್ಮೆಂಟು ಒಳ್ಳೇದು ಮಾಡ್ತಿದೆಯಾ ಕೆಟ್ಟದ್ದು ಮಾಡ್ತಿದೆಯಾ? ಸರ್ ನಮ್ಮ ದೇಶದ ವಿಚಾರಕ್ಕೆ ಬಂದರೆ ನನಗೆ ಗೊತ್ತಿರೋವರೆಗೂ ಒಳ್ಳೆ ಕೆಲಸನೇ ಮಾಡ್ತಾಯಿದೆ. ಯಾಕಂದರೆ ಯಾರಿಗೇನು ತೊಂದರೆಯನ್ನು ಕೊಡ್ತಾಯಿಲ್ಲ. ಎಲ್ಲ ಕಡೆ ಎಲ್ಲ ಕೆಲಸಗಳು ಮಾಡಿಸ್ತಾ ಇದ್ದಾರೆ. ಈಗ ಮೊನ್ನೆ ಪಾಕಿಸ್ತಾನ ಮೇಲೆ ಆದಾಗೆಲ್ಲ ಫೈಟ್ ಕೊಟ್ಟವ್ರೆ ಸರ್. ಇವ್ರ ಪ್ರಯತ್ನ ಏನಿದೆ ಇವ್ರು ಪಡ್ತಾ ಇದ್ದಾರೆ. ಅದ್ರ ಬಗ್ಗೆ ಏನು ಯಾರಿಗೂ ಒಂದು ಕೆಟ್ಟ ಅಭಿಪ್ರಾಯ ಇಲ್ಲ ಸರ್. ಮಾಡ್ತಾಯಿದ್ದಾರೆ, ಅವ್ರ ಪ್ರಯತ್ನ ಅವ್ರು ಮಾಡ್ತಾಯಿದ್ದಾರೆ. ಅವ್ರ ಬಗ್ಗೆ ಒಳ್ಳೆ ಒಪಿನಿಯನ್ ಇದೆ ಸರ್. ಆದರೆ ರಾಹುಲ್ ಗಾಂಧಿ ಎಲೆಕ್ಷನ್ ಕಮಿಷನ್ನ ದೂರ್ತಾ ಇದ್ದಾರೆ. ಕರ್ನಾಟಕದಲ್ಲೇ ಒಂದು ಕಳ್ಳತನ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅದ್ರ ಬಗ್ಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಸರ್, ಯಾರು ಏನೇ ಮಾಡಲಿ ಒಂದು ಮಾತ್ರ ತಿಳ್ಕೊಬೇಕು, ನ್ಯಾಯ ಅನ್ನೋದು ಗೆಲ್ಲುತ್ತೆ.
ಎಲ್ಲ ಕಡೆ ನಿಯತ್ತಿಂದ ಕೆಲಸ ಮಾಡಿಸಿದ್ರೆ ಯಾವುದೇ ಒಂದು ಪಕ್ಷ ಇರಲಿ ಸರ್, ಅವ್ರ ಕೆಲಸ ನೋಡಿ ಜನಗಳು ಕೂಡ ಮತ ಹಾಕ್ತಾರೆ, ದೇವರು ಕೂಡ ಗೆಲ್ಲಿಸ್ತಾನೆ. ಇದರಿಂದ ಗೆಲ್ಬೋದೇ ಹೊರತು ಅವ್ರು ಹಿಂಗೆ ಮಾಡ್ತಾರೆ ಇವ್ರು ಹಿಂಗೆ ಮಾಡ್ತಾರೆ ಅಂತ ಹೇಳಿ ನಾವು ಗೆಲ್ಲೋಕೆ ಏನೇ ಪ್ರಯತ್ನ ಪಟ್ಟರು ಅದು ಪ್ರಯೋಜನ ಇಲ್ಲ. ಎಲ್ಲ ಜನಗಳ ಮನಸ್ಸನ್ನು ಹೃದಯವನ್ನು ಗೆಲ್ಲಬೇಕು ಯಾವತ್ತು, ಅವಾಗ 100% ಗೆಲ್ತಾರೆ. ಸರ್, ಈಗ ಗಣೇಶ ಚತುರ್ಥಿ ಹತ್ರ ಬರ್ತಾ ಇದೆ. ಅವಾಗೆಲ್ಲ ಮಣ್ಣಿನ ಗಣಪತಿ ಮಾಡ್ತಾ ಇದ್ರು, ಹೌದು. ಈಗ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಲ್ಲಿ ಮಾಡ್ತಿದ್ದಾರೆ. ನಿಮಗೆ ಯಾವ್ದು ಒಳ್ಳೇದು ಅನ್ಸುತ್ತೆ? ಸರ್, ನನಗೆ ಗೊತ್ತಿರೋವರೆಗೂ ಅಂದರೆ ಈಗ ಪ್ಲಾಸ್ಟರ್ ಅಂದರೆ ಪ್ಲಾಸ್ಟಿಕ್ ಟೈಪ್, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನಂತರ ಫೈಬರ್ ಟೈಪು ಕೆಮಿಕಲ್. ಕೆಮಿಕಲ್ದು. ಸರ್, ನನಗೆ ಗೊತ್ತಿರೋವರೆಗೂ ಹಳೇದೇ ಬೆಟ್ರ್ ಅನಿಸುತ್ತೆ ಸರ್. ಯಾಕಂದರೆ ಮಣ್ಣಿನಲ್ಲಿ ಮಾಡಿಬಿಟ್ಟು ನೀರಲ್ಲೆಲ್ಲ ಹಾಕ್ತಾರೆ, ಇಲ್ಲ ಅಂದಿಲ್ಲ, ನೀರಲ್ಲಿ ಹಾಕೋದ್ರಿಂದನೂ ತೊಂದರೆನೇ. ಬಟ್ ನನಗೆ ಗೊತ್ತಿರೋವರೆಗೂ ಅದನ್ನು ಮಣ್ಣಲ್ಲಿ ಮಾಡಿರೋದು ಎಲ್ಲ ಮಣ್ಣು ಕಡೆನೇ ಇದು ಮಾಡಿದ್ರೆ ಒಳ್ಳೆಯದು. ಇವಾಗ ನೀರಿಗೆ ಹಾಕಿದ್ರೂ ನೀರು ಕೆಟ್ಟೋಗುತ್ತೆ ಇಲ್ವಾ? ಅದರಿಂದ ಇವಾಗ ನೋಡಿ, ನೀವು ಹೇಳಿದ್ರಿ ಫೈಬರ್ ಅಂತ, ಫೈಬರ್ದು ಕೆಮಿಕಲ್ದು ಎಲ್ಲ ಯೂಸ್ ಮಾಡಿರ್ತಾರೆ, ಅದರಿಂದನೂ ಮನುಷ್ಯನಿಗೆ ತೊಂದರೆನೇ. ಅದ್ರ ಬದಲು ಮಣ್ಣಿಂದ ಮಾಡಿರೋದು ಮಣ್ಣಿಗೆ ತಗೊಂಡೋಗಿ ಹಾಕೋ ಥರ ಏನಾದರೂ ಒಂದು ಬೇರೆ ವ್ಯವಸ್ಥೆ ಮಾಡಬೇಕು. ಇವಾಗ ಕೆರೆಗೆ ಅಲ್ಲಿ ಹಾಕ್ತಾರೆ, ಕೆರೆ ನೀರೆಲ್ಲ ಗಲೀಜಾಗುತ್ತೆ. ಅದ್ರ ಬದಲು ಎಲ್ಲಾದರೂ ಅದಕ್ಕಂತಲೇ ಒಂದು ಸಪ್ರೇಟ್ ಮಾಡಿ ಒಂದು ಎಲ್ಲಾದರೂ ಹೋಲ್ಡ್ ಜಾಗ ಇರೋ ಮಣ್ಣಿರೋ ಜಾಗ ಕಡೆ ಅಂಥ ಕಡೆ ಎಲ್ಲಾದರೂ ಅದಕ್ಕೊಂದು ನೀರು ವ್ಯವಸ್ಥೆ ಮಾಡಿ ಸಪ್ರೇಟಾಗಿ ಏನಾದರೂ ಹಾಕ್ಸೋ ಥರ ವ್ಯವಸ್ಥೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಕೆಲವು ಕಡೆ ನೋಡಿ ಕೆರೆಗಳೆಲ್ಲ ಒಳ್ಳೆ ನೀರು ಇರುತ್ತೆ, ಅದೆಲ್ಲ ಏನಾಗುತ್ತೆ ಮಾಲಿನ್ಯ ಆಗುತ್ತೆ. ಅಂಥ ಇದಕ್ಕೆಲ್ಲ ಅವಕಾಶ ಕೊಡ್ಬಾರ್ದಂತ ನನ್ನ ಅನಿಸಿಕೆ ಸರ್. ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ನೀವು ದೇಶದ ಜನತೆಗೆ ಏನು ಸಂದೇಶ ಕೊಡ್ತೀರಾ? ಸರ್, ನಾನು ಹೇಳಲಿಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ನಮ್ಗೆ ಯಾವ ರೀತಿ ಸ್ವತಂತ್ರ ಬಂದಿದೆಯೋ ನಮ್ಮ ದೇಶಕ್ಕೆ, ಅದೇ ರೀತಿ ಎಲ್ಲ ಜನಗಳು ಕೂಡ ಒಂದು ಸ್ವತಂತ್ರವಾಗಿ ಬದುಕಬೇಕು. ಯಾವುದೇ ಒಂದು ಕಳ್ತನ ಆಗಲಿ, ಯಾವುದೇ ಒಂದು ಕೆಟ್ಟ ಕೆಲಸ ಮಾಡದೆ ಕೆಟ್ಟದನ್ನು ದೂರ ತೊಲಗಿಸಿ ಒಳ್ಳೆಯದನ್ನು ಮಾಡಬೇಕು, ಒಳ್ಳೆಯ ರೀತಿಯಲ್ಲಿ ನಡ್ಕೋಬೇಕು, ಸ್ವತಂತ್ರವಾಗಿ ಬದುಕಬೇಕು. ಅದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಷ್ಟೋ ಜನ ಇವತ್ತು ಜೈಲಲ್ಲಿದ್ದಾರೆ, ಅಲ್ಲಿ ಎಲ್ಲ ಅಲ್ದಾಡ್ತಾ ಇದ್ದಾರೆ. ಅಂಥದಕ್ಕೆಲ್ಲ ಅವಕಾಶ ಮಾಡಿಕೊಡ್ದೆ ನಮ್ಮ ದೇಶದಲ್ಲಿ ನಾವು ಇರೋವರೆಗೂ ಒಂದು ಸ್ವತಂತ್ರವಾಗಿ ಒಳ್ಳೆ ರೀತಿಯಲ್ಲಿ ಬದುಕಬೇಕು. ನಾವು ಯಾವತ್ತು ಒಳ್ಳೆ ರೀತಿಯಲ್ಲಿ ಬದುಕಿ ನಮ್ಮನ್ನು ನಾವು ಕಾಪಾಡ್ಕೊತೀವೋ ಅದೇ ಒಂದು ದೇಶಕ್ಕೆ ಒಂದು ಸ್ವತಂತ್ರ ಕೊಟ್ಟಂಗೆ. ಅವತ್ತಿನ ದಿವಸ ಗಾಂಧೀಜಿ ಹೆಂಗೆ ಸ್ವತಂತ್ರವನ್ನು ನಮ್ಗೆ ಕೊಡಿಸಿದಾರೋ ಬ್ರಿಟಿಷರ ಕಡೆಯಿಂದ, ಬಟ್ ಇವತ್ತು ನಮಗಾಗಿ ನಾವೇ ಒಂದು ಸ್ವತಂತ್ರವನ್ನು ನಮ್ಮ ದೇಶಕ್ಕೋಸ್ಕರ ಆಗಲಿ ನಮಗೋಸ್ಕರ ಆಗಲಿ ಕಾಪಾಡ್ಕೋಬೇಕು.